ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಫೆಬ್ರವರಿ 9 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಜನವರಿ ಮಂತಿನ ಕರೆಂಟ್ ಅಫೇರ್ಸ್ನ ಸಹ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್ ಆಗಿರಲಿ ಆ್ಯಂಡ್ ದೆನ್ ದ ಹೆಲ್ತ್ ರೀಸನ್ಸಿಂದ ಆಗಿರಲಿ ಕ್ಲಾಸ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಅದನ್ನು ಇನ್ನೂ ಒಂದು 2-3 ಡೇಸಲ್ಲಿ, ಓಕೆ, ಸೊ ಜಸ್ಟ್ ಇನ್ 3 ಡೇಸಲ್ಲಿ ನಿಮಗೆ ಅದನ್ನು ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡಲಾಗ್ತದೆ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಹ ಹೇಳಬೇಕಾಗಿತ್ತು. ಆ್ಯಂಡ್ ದೆನ್ ಗೊತ್ತಿರುತ್ತೆ ಅಂದ್ಕೊಳ್ತೇನೆ ಆಲ್ಮೋಸ್ಟ್ ಎಲ್ಲ ಜನಕ್ಕೆ. ಸೊ ಎಂತ ಅಂದರೆ ಟೆಲಿಗ್ರಾಮಲ್ಲಿ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಸರ್ ಏನು ಅಪ್ಲೋಡ್ ಮಾಡಿದ್ದೀರಾ? SSC MTS ಎಕ್ಸಾಮ್ ಏನಿದೆ ಅಲ್ವಾ, ಈ SSC MTS ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಸರ್ ಎಕ್ಸಾಮ್ ಬರೆದ ನಂತರ ಲೀಕ್ ಆಗುತ್ತಲ್ಲ ಸರ್, ಅನಾಲಿಸಿಸ್ ಮಾಡ್ತಿದ್ದಾರೆ ಸಾಕಷ್ಟು ಜನ ಯೂಟ್ಯೂಬಲ್ಲಿ. ಹಾಗಲ್ಲ, ಇವಾಗ ಇವತ್ತಿನ ಡೇ ಯಾವುದಿದೆ ಸರ್? 9 ಇದೆ. ನಿಮಗೆ ನಾಳೆ 10ನೇ ತಾರೀಕಿಗೆ ನಡೀತಕ್ಕಂತಹ 1ನೇ ಶಿಫ್ಟಿನ 2ನೇ ಶಿಫ್ಟಿನ 3ನೇ ಶಿಫ್ಟಿನ ಕ್ವಶನ್ ನಾನು ಹೇಳ್ತೀನಿ ಅಂತಂದ್ರೆ ನಂಬ್ತೀರಾ? ನಂಬಲ್ಲ. ಬಟ್ ಆ ರೀತಿ ಇವಾಗ ಮಾರಾಟ ಆಗ್ತಿದ್ದಾವೆ. ಜಸ್ಟ್ ಎಷ್ಟು ರೂಪಾಯಿಗೆ? 25,000 ರೂಪಾಯಿಗೆ. ಆ ಸಾಕಷ್ಟು ಟೆಲಿಗ್ರಾಮ್ಗಳಲ್ಲಿ ಇದನ್ನು ನೀವು ನೋಡಿರ್ತೀರ, ಓಕೆ, ಈ ಒಂದು ವಿಡಿಯೋನ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕೆಲವೊಂದು ಪೇಡ್ ಚಾನಲ್ಗಳು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಆ ಪೇಡ್ ಚಾನಲ್ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಎಷ್ಟು ರಾಜಾರೋಷವಾಗಿ ಮಾರಾಟ ಮಾಡ್ತಿದ್ದಾರೆ ಅಂದರೆ, ಇವನ್ ನಿನ್ನೆ ಇದೆಲ್ಲ ಯೂಟ್ಯೂಬಲ್ಲಿ ಸ್ಪ್ರೆಡ್ ಆಯ್ತಲ್ವಾ, ಸ್ಪ್ರೆಡ್ ಆದ ನಂತರ ಅವ್ರೇನು ಹಾಕ್ಕೊಳ್ತಾರೆ ನೋಡಿ, ನಮ್ಮ ಎಂಥ ಕ್ವಶನ್ಗಳು ಅಥೆಂಟಿಕ್ ಆಗಿದ್ದಾವೆ, ಸೊ ಯೂಟ್ಯೂಬರ್ಸ್ ಆಲ್ಸೋ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹಾಕ್ಕೊಳ್ತಾರೆ. ಎಷ್ಟು ಧೈರ್ಯ ಇರಬೇಡ. ಸೊ ಇಷ್ಟು ಧೈರ್ಯ ಇಲ್ಲಿಂದ ಬರುತ್ತೆ? ಒಂದು ಪವರ್ ಇರಬೇಕು, ಇಲ್ಲ ಅಂತಂದರೆ ವಿಟಮಿನ್ ಎಮ್ ಇರಬೇಕು ಅಲ್ವಾ? ಸೊ ಇವಾಗ ವಿಟಮಿನ್ ಎಮ್ ಇದೆ ಅಂತಂದ್ರೂ ಅವ್ರೇನಾಗಿರ್ತಾರೆ? ದ ಪೊಲಿಟಿಷಿಯನ್ಸ್ ರಿಲೇಟೆಡ್ ಲಿಂಕ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಆಗಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ದ ಪವರ್ ಅಗೇನ್ ಅವರೇ, ಓಕೆ. ಸೊ ಜಸ್ಟ್ ಬಿಕಾಸ್ ನೀವು ಯೋಚನೆ ಮಾಡಿ, ನಮ್ಮ ಭಾರತ ದೇಶದಲ್ಲಿ ನಾವು ಎಂಥ ಒಂದು ಸೊಸೈಟಿಯಲ್ಲಿ ಆ್ಯಂಡ್ ದೆನ್ ಎಂಥ ಒಂದು ಅವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ, ನಿಯತ್ತಾಗಿ ಓದಿ ಮಾಡಿ ಎಕ್ಸಾಮ್ ಬರೆದು ನನ್ನ ರ್ಯಾಂಕ್ ಬರುತ್ತೆ ಆ್ಯಂಡ್ ದೆನ್ ನಾನು ಇವಾಗ ಸ್ವೀಟ್ ಹಂಚ್ತೀನಿ ಅನ್ನೋ ಲೆವೆಲಲ್ಲಿ ಇದ್ದಾಗಲೂ ಸಹ ಯಾವನೋ ಒಬ್ಬ ಕಳ್ಳನ ಮಗ ಬರ್ತಾನೆ ಆ್ಯಂಡ್ ದೆನ್ ಪೇಪರ್ ಲೀಕ್ ಮಾಡ್ತಾನೆ, ಸ್ಕ್ಯಾಮ್ ಮಾಡ್ತಾನೆ, ಧೋಕಾ ಮಾಡ್ತಾನೆ, ನಮ್ಮ ತಲೆ ಮೇಲೆ ಮಣ್ಣು ಹಾಕಿ ಆತ ಜಾಬ್ ತೊಗೊಂಡು ಕೂಡ್ತಾನೆ. ಆ್ಯಂಡ್ ದೆನ್ ಅಂಥವರಿಗೆ ಸಪೋರ್ಟ್ ಮಾಡೋದು ಯಾರು? ಇದೇ ಅಂಧಭಕ್ತ ಜನ, ಓಕೆ. ಸೊ ಮೀನ್ಸ್ ಸತ್ತ ಪ್ರಜೆಗಳೇ ಅವರಿಗೆ ಸಪೋರ್ಟ್ ಮಾಡೋದು. ಸರ್ ಯಾಕೆ ಸರ್ ಸತ್ತ ಪ್ರಜೆಗಳೇ? ಯಾವನೋ ಒಬ್ಬ ಲೀಕ್ ಮಾಡಿದ್ರೆ ಹೇಗೆ ಪ್ರಜೆಗಳ ಕಾರಣ ಆಗ್ತಾರೆ? ಅಂತಹ ನಾಲಾಯಕರನ್ನು ನಾವು ಮೇಲೆ ಒಯ್ದು ಕೂಡಿಸ್ತೀವಲ್ವಾ, ನಾಯಕರನ್ನ ನಾಲಾಯಕರು. ಆ ಒಂದು ನಾಲಾಯಕರ ಸಪೋರ್ಟ್ ಇಲ್ಲದೆ ಯಾವುದೂ ಸಹ ಆಗೋದಿಲ್ಲ ಈ ನಮ್ಮ ಭಾರತ ದೇಶದಲ್ಲಿ, ಓಕೆ. ದಿಸ್ ಇಸ್ ನಾಟ್ ಅಮೇರಿಕಾ, ದಿಸ್ ಇಸ್ ಇಂಡಿಯಾ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಒಬ್ಬನಿಗೆ ನೀವು ಚೂಸ್ ಮಾಡ್ತೀರಿ ಅನ್ನೋವಾಗ ದ ಕರೆಕ್ಟಾಗಿರ್ತಕ್ಕಂಥ ಪರ್ಸನಿಗೆ ಚೂಸ್ ಮಾಡಿ. ಆನ್ಸರ್ ಹೇಳಬೇಕು ಆತ ನಿಮಗೆ, ಯಾಕೆ ಇದನ್ನು ಮಾಡಿದ್ದೀನಿ ಮಗನೇ ಅಂತ ಕೇಳಿದಾಗ, ಓಕೆ ಇದನ್ನು ಮಾಡಿದ್ದೀನಿ ಅಂತ ನಿಮಗೆ ಆ್ಯಸ್ ಅ ಪೊಲೈಟಾಗಿ ನಿಮ್ಗೆ ಆನ್ಸರ್ ಹೇಳಬೇಕು. ಇಲ್ಲಿ ಹೇಗಾಗ್ತಿದೆ ಅಂತಂದರೆ, ಆರಿಸಿ ತಂದಿರ್ತಕ್ಕಂಥ ಜನಗಳು ಪೊಲೈಟಾಗಿ ಮಾತಾಡ್ತಿರ್ತಾರೆ. ಆತನ ಹತ್ರ ಹೋಗಿರ್ತಕ್ಕಂಥ ಆತ ವ್ಯಕ್ತಿ ಏನಿರ್ತಾನಲ್ಲ, ಆ ಒಬ್ಬ MLA MP CM PM ಅವ್ರೇನು ಹೇಳ್ತಾರೆ, ಏನು ಮಗನೇ ಅಂತ ಅವ್ರು ರಿಟರ್ನ್ ಮಾತಾಡ್ತಾರೆ. ದಿಸ್ ಇಸ್ ವಿರುದ್ಧವಾಗಿದೆ ನಮ್ಮ ಭಾರತ ದೇಶದಲ್ಲಿ. ಸೊ ಅದಕ್ಕೆ ಜಸ್ಟ್ ತಿಳ್ಕೊಳ್ಳಿ, ಎಲ್ಲ ಪೊಲಿಟಿಷಿಯನ್ಸ್ ಒಂದೇ, ಓಕೆ. ಎಲ್ಲ ಪೊಲಿಟಿಷಿಯನ್ಸ್ ಒಂದೇ. ಯಾರೋ ಒಬ್ಬರು ಸಾಹಿತಿಗಳು ಆ್ಯಂಡ್ ದೆನ್ ಒಬ್ಬರು ತಿಳುವಳಿಕೆ ಇರ್ತಕ್ಕಂಥ ಬುದ್ಧಿಜೀವಿ ಒಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಆಲ್ ಬ್ಲಡಿ ಸ್ಕೌಂಡ್ರಲ್ಸ್ ಲಾಸ್ಟ್ ರೆಸಾರ್ಟ್ ಈಸ್ ಪೊಲಿಟಿಕ್ಸ್ ಅಂತ. ತಿಳ್ಕೊಳ್ಳಿ ಇದನ್ನು. ಈ ಒಂದು ಸೆಂಟೆನ್ಸಲ್ಲಿ ಸಾಕಷ್ಟು ಮೀನಿಂಗ್ ಇದೆ, ಓಕೆ. ಸೊ ಜಸ್ಟ್ ಇವಾಗಾದರೂ ತಿಳ್ಕೊಳ್ಳಿ ಬುದ್ಧಿವಂತರಾಗಿ. ಎಲ್ಲರೂ ಸಹ ಇಡೀ ಒಂದು ದೇಶನೇ ಬದಲು ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇವಾಗ ನನ್ನ ಮಾತು ಕೇಳ್ತಕ್ಕಂಥ ಒಂದು ಇಬ್ಬರೇ ನೀವು ಕೇಳ್ರಿ, ಇಬ್ಬರೇ ಕೇಳಿ. ಇಬ್ಬರು ನೀವು 4 ಜನಕ್ಕೆ ಹೇಳ್ತೀರಾ ಮುಂದೆ ನಿಮ್ಮ ವಯಸ್ಸು ಆಗೋವರೆಗೆ, ಓಕೆ. ಸೊ ಜಸ್ಟ್ ಇಬ್ಬರು ತಿಳ್ಕೊಂಡ್ರು ಸಹ ದಿಸ್ ಇಸ್ ಏನಿದೆ ಅಲ್ವಾ, ಇವಾಗ 2-3 ನಿಮಿಷ ಹೇಳಿದೆ, ಇದು ವೇಸ್ಟ್ ಆಗಲ್ಲ, ಓಕೆ. ಸೊ ಈ ಪರಿಸ್ಥಿತಿ ಮುಂದೆ ನಿಮಗೆ, ಸರ್ ನಾನು SSC MTS ಬರದೇ ಇಲ್ಲ ಬಿಡಿ ಸರ್, ನಗ್ತೀನಿ ಸರ್ ನಾನು, ಓಕೆ. ಈ ಥರ ನಿಮ್ಮ ಒಂದು ಎಕ್ಸಾಮ್ ಬರೆದಾಗ ಮತ್ತೊಬ್ಬ ನಗೋನಿರ್ತಾನೆ. ಇದೇ ಇಂಡಿಯಾ ಇದೆ, ಓಕೆ. ಸೊ ಜಸ್ಟ್ ಬದಲಾಗಿ ಅಷ್ಟೇ, ಬದಲಾವಣೆಯೇ ಜಗದ ನಿಯಮ ಅಷ್ಟೇ, ಓಕೆ. ಸೊ ಇದೆಲ್ಲವೂ ಸಹ ದ ಫ್ರಸ್ಟ್ರೇಷನಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ದಿಸ್ ಇಸ್ ದ ರೀಸನ್ ಅಷ್ಟೇ, ದಿಸ್ ಇಸ್ ದ ಲಾಜಿಕ್ ಆ್ಯಂಡ್ ದೆನ್ ದಿಸ್ ಇಸ್ ದ ಕಡು ಸತ್ಯ, ಓಕೆ. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಸಕ್ಸಸ್ಫುಲಿ 4 ನಿಮಿಷ ವೇಸ್ಟ್ ಮಾಡಿಲ್ಲ, ಸತ್ಯ ಇರೋದನ್ನು ಹೇಳಿದ್ದೀವಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ನವದೆಹಲಿಯಲ್ಲಿ ನಡೆದ ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ 2026 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಭಾರತೀಯ ಜೋಡಿ ಯಾವುದು ಅಂತ ಕೇಳಿದ್ದಾನೆ. ಸರ್ನ ಯಾವ ಜೋಡಿಯಾಗಿದೆ ಸರ್ ಇದು? ಯಾವ ಜೋಡಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಸುರುಚಿ ಸಿಂಗ್ ಮತ್ತು ಈ ಒಂದು ಸಾಮ್ರಾಟ್ ರಾಣಾ ಅವರು ಅಂತ ಹೇಳ್ತೀವಿ. ಸರ್ ನಾವು ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ, ಯಾರು? ಸುರುಚಿ ಸಿಂಗ್ ಮತ್ತು ಸಾಮ್ರಾಟ್ ರಾಣಾ. ಪ್ರಶ್ನೆ ನಿಮಗೆ ಹೇಗೆ ಕೇಳ್ತಾನೆ, ಇದನ್ನು ಸಹ ಈ ರೀತಿ ಪ್ರಶ್ನೆ ನಿಮಗೆ ಫ್ರೇಮ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಏನು ಕೇಳಬಹುದು? ಸಾಮ್ರಾಟ್ ರಾಣಾ ಅವರು ಈ ಕೆಳಗಿನ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳ್ಬೋದು. ಸುರುಚಿ ಸಿಂಗ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ, ಈ ಸಾಮ್ರಾಟ್ ರಾಣಾ ಆಗಿರಲಿ ಅಂತ ಸುರುಚಿ ಸಿಂಗ್ ಆಗಿರಲಿ, ಇವರು ಈ ಒಂದು ಏರ್ ರೈಫಲ್ಗೆ
ಶೂಟಿಂಗ್ಗೆ ಇವರು ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ ಅಂತ ನೀವು ಹೇಳಬೇಕಾಗುತ್ತೆ ಸರ್ನ. ಸೊ ಇವರು ಯಾಕೆ ಈ ನ್ಯೂಸಲ್ಲಿ ಇದ್ರು ಅಂತ ಕೇಳಿದ್ರೆ, ಅವರು ಈ ಒಂದು ಏರ್ ಪಿಸ್ತೂಲ್ ಮಿಶ್ರ ತಂಡದಲ್ಲಿ ಈ ಒಂದು ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ ಸರ್ನ. ಎಲ್ಲಿ ನಡೆದಿದೆ ಇದು? ಈ ಒಂದು ಪಿಸ್ತೂಲ್ ಚಾಂಪಿಯನ್ಶಿಪ್ 2026 ಅಂತ ಕೇಳಿದ್ರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಕ್ಷಮಿಸಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದುಬೈನಲ್ಲಿ ನಡೆದ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ನಲ್ಲಿ ಪ್ರತಿಷ್ಠಿತ 2026 ಗ್ಲೋಬಲ್ ಟೀಚರ್ ಪ್ರೈಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಸರ್ನ. ಯಾರು ಅಂತ ಕೇಳಿದ್ರೆ ಒಂದು ರುಬೆಲ್ ನಾಗಿ ಅವರು ಅಂತ ಹೇಳ್ತೀವಿ. ಯಾವ ಒಂದು ರಾಜ್ಯದವರು ಅಂದರೆ ಈ ಒಂದು ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ. ಆ್ಯಂಡ್ ದೆನ್ ಇವರು ಇನ್ನೊಂದು ಗೊತ್ತಿರಲಿ ನಿಮಗೆ, ಇವರನ್ನು ನಾವು ಶಿಕ್ಷಣದ ದೇವತೆ ಅಂತ ಕರಿತೀವಿ. ಆ್ಯಂಡ್ ದೆನ್ ಹೇಗೆ ಅಂತಂದರೆ ಇವರು ಈ ವಾಲ್ಸ್ಗಳೇ ಇರ್ತಾವಲ್ವಾ, ಮೀನ್ಸ್ ಅನ್ವಾಂಟೆಡ್ ವಾಲ್ಸ್ಗಳು ಆ್ಯಂಡ್ ದೆನ್ ಸ್ಕ್ರ್ಯಾಪ್ ಆಗಿ ಬಿದ್ದಿರ್ತಕ್ಕಂಥ ವಾಲ್ಸ್ಗಳು, ಗೋಡೆಗಳು. ಸೊ ಆ ಎಲ್ಲ ಗೋಡೆಗಳ ಮೇಲೆ ಪೇಂಟನ್ನು ಮಾಡ್ತಾ ಇವರು ಈ ಒಂದು ಅವಾರ್ಡ್ಗೆ ತಲುಪಿದ್ದಾರೆ ಅಂತ ಸಹ ಹೇಳ್ಬೋದು. ಓಕೆ, ಮೀನ್ಸ್ ಈ ಖಾಲಿ ಗೋಡೆಗಳಿರ್ತಕ್ಕಂಥ ಗೋಡೆಗಳಿರ್ತಾವಲ್ವ, ಅದರಲ್ಲಿ ಚಿತ್ರಗಳನ್ನು ತೆಗಿತಾ ಆ್ಯಂಡ್ ದೆನ್ ಅದರಲ್ಲಿ ಈ ಒಂದು ಸಾಕ್ಷರತೆಯನ್ನು ಬೆಳೆಸುವ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಂದು ರುಬೆಲ್ ನಾಗಿ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಇವರಿಗೆ 1 ಮಿಲಿಯನ್ ಇವಾಗ ಅವಾರ್ಡ್ ಸಿಕ್ಕಿದೆ. 1 ಮಿಲಿಯನ್ ಅವರೇನು ತೊಗೊಂಡು ಮಜಾ ಮಾಡ್ತಾರೆ ಅಂತ ಹೇಳಿದಾರಾ? ಇಲ್ಲ, ಒಂದು ಫೌಂಡೇಶನ್ ಓಪನ್ ಮಾಡ್ತೀನಿ, ಆ ಒಂದು ಫೌಂಡೇಶನಲ್ಲಿ ಈ ಒಂದು AI ಆ್ಯಂಡ್ ದೆನ್ ಟೆಕ್ನಾಲಜಿಯ ಈ ಟ್ರೈನಿಂಗ್ ಕೊಡ್ತೀನಿ ನಾನು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ ಸರಿನಾ. ಸೊ ಇವ್ರ ಬಗ್ಗೆ ಒಂದ್ಸರಿ ನೀವು ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಯೂಟ್ಯೂಬಲ್ಲಿ ಏನೇನು ಸರ್ಚ್ ಮಾಡ್ತೀರಾ ಇವ್ರ ಬಗ್ಗೆ ಒಂದ್ಸರಿ ಸರ್ಚ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027 ಹಣಕಾಸು ವರ್ಷದ ಬಜೆಟ್ನಲ್ಲಿ ವಯೋವೃದ್ಧರಿಗಾಗಿ ಭಾರತದ ಮೊದಲ ಹಿರಿಯರ ಬಜೆಟ್ ಘೋಷಿಸಿದ ರಾಜ್ಯ ಯಾವುದು? ಸರ್, ದಿಸ್ ಇಸ್ ಕೇರಳ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2026 ವಿಶ್ವ ಅಂತರಧರ್ಮೀಯ ಸಾಮರಸ್ಯ ಸಪ್ತಾಹವನ್ನು ಈ ವರ್ಲ್ಡ್ ಇಂಟರ್ಫೇತ್ ಹಾರ್ಮೋನಿ ವೀಕನ್ನು ಯಾವಾಗ ಆಚರಿಸಲಾಯಿತು ಅಂತ ಕೇಳಿದಾನೆ ಸರ್. ಯಾವಾಗ ಆಚರಣೆ ಮಾಡ್ತೀವಿ ಇದನ್ನು? ಸರ್, ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಯಾವಾಗ ಈ ಒಂದು ಫೆಬ್ರವರಿ 1ರಿಂದ 7ನೇ ತಾರೀಕಿನವರೆಗೆ ಇದನ್ನು ಆಚರಣೆ ಮಾಡ್ತೀವಿ ಸರ್. ಏನು ಆಚರಣೆ ಮಾಡ್ತೀವಿ? ವರ್ಲ್ಡ್ ಇಂಟರ್ಫೇತ್ ಹಾರ್ಮೋನಿ ವೀಕನ್ನು ಆಚರಣೆಯನ್ನು ಮಾಡ್ತೀವಿ ಸರ್. ಸೊ ಇದು ಯಾವಾಗ ಅಂದರೆ ಫೆಬ್ರವರಿ 1ರಿಂದ 7ನೇ ತಾರೀಕಿನವರೆಗೆ. ಓಕೆ, ಆ್ಯಂಡ್ ದೆನ್ 1ರಿಂದ 7ನೇ ತಾರೀಕಿನವರೆಗೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಸಹ ಮಾಡಿದ್ದೀವಿ. ಯಾರೇನು ನೋಡಿಲ್ಲ ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 22ನೇ ಉಪೇಂದ್ರನಾಥ್ ಬ್ರಹ್ಮ ಮಾನವೀಯತೆಯ ಸೈನಿಕ ಪ್ರಶಸ್ತಿ 2025ಕ್ಕೆ ಭಾಜನರಾದವರು ಯಾರು ಅಂತ ಕೇಳಿದಾನೆ ಸರ್. ಯಾರು ಭಾಜನರಾಗಿದ್ದಾರೆ ಸರ್ ಇದಕ್ಕೆ? ಕ್ಷಮಿಸಿ, ಯಾರು ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಿದೆ ಸರ್, ದ್ಯಾಟ್ ಈಸ್ ಈ ಒಂದು ಗ್ಯಾಲ್ಯೂಮ್ ಆ್ಯಶಿ ದೊರ್ಜೋ ವಾಂಗ್ಚುಕ್ ಅವರು ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, $1 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಮಾರುಕಟ್ಟೆಯ ಮೌಲ್ಯವನ್ನು ಈ ಮಾರ್ಕೆಟ್ ವ್ಯಾಲ್ಯೂ ತಲುಪಿದ ವಿಶ್ವದ ಮೊದಲ ರಿಟೇಲ್ ಕಂಪನಿ ಯಾವುದು ಅಂತ ಕೇಳಿದಾನೆ ಸರ್. ಯಾವ ಕಂಪನಿ ಆಗಿದೆ ಸರ್ ಇದು? ಯಾವ ಕಂಪನಿ ಅಂದರೆ ಈ ಒಂದು ವಾಲ್ಮಾರ್ಟ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ವಾಲ್ಮಾರ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ನೇಮಕಗೊಂಡ ಇರಾನ್ನ ಮೊದಲ ಮಹಿಳೆ ಯಾರು ಅಂತ ಕೇಳಿದಾನೆ ಸರ್. ಯಾರು ಸರ್ ಇವರು? ಇರಾನ್ನ ಮೊದಲ ಮಹಿಳೆ ಈ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ನೇಮಕಗೊಂಡಿರ್ತಕ್ಕಂತಹ ಮೊದಲ ಮಹಿಳೆ ಯಾರು ಅಂತ ಹೇಳಿದ್ರೆ, ಸೊ ದ್ಯಾಟ್ ಈಸ್ ಈ ಒಂದು ಸೊರಾಯಾ ಹಾಗೆ ಹಾಜಿಗಾ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ರಷ್ಯಾ ಉಡಾವಣೆ ಮಾಡಿದ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಯ ಹೆಸರೇನು ಅಂತ ಕೇಳಿದಾನೆ ಸರ್. ಯಾವ ಸರ್ ಅದು ಹೆಸರು ಯಾವುದು ಅಂತ ಕೇಳಿದ್ರೆ ಈ ಒಂದು ಖಬರೋವ್ಸ್ಕ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಖಬರೋವ್ಸ್ಕ್ ಅಂತಂದರೆ ಸರ್ ಇದು ಇರಾನ್ ಅಂತ ಹೇಳಬೇಡಿ, ಮತ್ತೆ ಇದು ಯಾವುದು ದೇಶ ಅಂದರೆ ಈ ಒಂದು ರಷ್ಯಾ ದೇಶ ಉಡಾವಣೆ ಮಾಡಿರ್ತಕ್ಕಂಥ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಆಗಿದೆ ಇದು. ಓಕೆ, ಏನಾಗಿದೆ ಅಂದರೆ ಇದೊಂದು ಸಬ್ಮರೀನ್ ಆಗಿದೆ. ಯಾವುದು? ಈ ಒಂದು ಖಬರೋವ್ಸ್ಕ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 100% ವಿಮಾ ಕವರೇಜ್ ಸಾಧಿಸಿದ ಭಾರತದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆಯ ಪಾತ್ರವಾದ ಅಲ್ವಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾನೆ ಸರ್. ಈ ಒಂದು ಅಲ್ವಾರ್ ಎಲ್ಲಿ ಕಂಡುಬರುತ್ತೆ ಸರ್? ಅಲ್ವಾರ್ ಕಂಡುಬರುತ್ತೆ ರಾಜಸ್ಥಾನದಲ್ಲಿ ಅಲ್ವಾ? ಹೌದು, ಈ ಒಂದು ರಾಜಸ್ಥಾನದಲ್ಲಿ ಈ ಒಂದು ಆಳ್ವಾರ್ ಕಂಡು ಬರುತ್ತೆ. ಓಕೆ, ಕ್ಷಮಿಸಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಓಕೆ ಇದನ್ನು ಹೇಳಿದ್ದೀವಿ ನೆಕ್ಸ್ಟ್ ಆಲ್ರೆಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಫೆಬ್ರವರಿಯಲ್ಲಿ ಪ್ರಾರಂಭವಾಗಲಿರುವ T20 ವಿಶ್ವಕಪ್ 2026ಗಾಗಿ ಭಾರತೀಯ ತಂಡದ ನಾಯಕರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ ಹೆಸರನ್ನು. ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಸೂರ್ಯಕುಮಾರ್ ಯಾದವ್ ಅವರನ್ನು ನಾವು ನೇಮಕ ಮಾಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 12ನೇ ಏಷ್ಯನ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಓಕೆ, ಈ ಒಂದು ಏಷ್ಯನ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ದ್ಯಾಟ್ ಈಸ್ ಇನ್ ಎಲ್ಲಿ ಸರ್? ಇನ್ ಟೋಕಿಯೋ ಇಲ್ಲ, ಅದು ಎಲ್ಲಿ ಅಂತಂದರೆ ಈ ಒಂದು ಚೀನಾ ಅಂತ ಹೇಳ್ತೀವಿ ಹೆಸರನ್ನ. ಎಲ್ಲಿ ಅಂದರೆ ಈ ಒಂದು ಚೀನಾ, ಈ ಒಂದು ಟಿಯಾನ್ಜಿನ್, ಈ ಚೀನಾದಲ್ಲಿ ಈ ಒಂದು ಏಷ್ಯನ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಿಲಿಟರಿ ಪ್ರಯತ್ನಗಳನ್ನು ಬೆಂಬಲಿಸಲು ಇತ್ತೀಚೆಗೆ ರಿಸರ್ವಿಸ್ಟ್ ಆಗಿ ಸೇನೆಗೆ ಸೇರಿದ ರಾಣಿ ಮ್ಯಾಕ್ಸಿಮಾ ಯಾವ ದೇಶದವರು ಅಂತ ಕೇಳಿದಾನೆ ಸರ್. ಈ ಒಂದು ರಿಸರ್ವಿಸ್ಟ್ ಆಗಿ ಸೇನೆಗೆ ಸೇರಿರ್ತಕ್ಕಂಥ ರಾಣಿ ಮ್ಯಾಕ್ಸಿಮಾ ಯಾರು ಸರ್ ಇವರು? ಯಾವ ದೇಶದವರು ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್, ಶಿ ಈಸ್ ಫ್ರಮ್ ಈ ನೆದರ್ಲ್ಯಾಂಡ್ ಅಂತ ಸರ್. ಯಾವ ದೇಶ? ಈ ಒಂದು ನೆದರ್ಲ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಚೇರಿ ಸಮಯದ ನಂತರ ಕೆಲಸಕ್ಕೆ ಸಂಬಂಧಿಸಿದ ಕರೆ ಅಥವಾ ಇಮೇಲ್ಗಳಿಂದ ಉದ್ಯೋಗಿಗಳನ್ನು ರಕ್ಷಿಸಲು ಯಾವ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ ಅಂತ ಕೇಳಿದಾನೆ ಸರ್. ಎಲ್ಲಿ? ರಾಜ್ಯಸಭೆಯಲ್ಲಿ. ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಇದನ್ನು. ಈ ಬಿಲ್ನ ಕೇಳ್ತಾನೆ.
ಓಕೆ. ಸೊ ಯಾವ ಒಂದು ಬಿಲ್ ಅಂತ ಕೇಳಿದ್ರೆ ಒಂದು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂತ ಹೇಳ್ತೀವಿ. ಎಲ್ಲಿ ಮೊದಲು ಮಂಡಿಸಲಾಗಿದೆ ಅಂತ ಕೇಳ್ತಾನೆ, ಅದನ್ನು ನೆನ್ಪಿಟ್ಕೊಳ್ಳಿ. ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ ಇದನ್ನು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಯಾರು ಅಂತ ಕೇಳಿದ್ದಾನೆ. ಸರ್ನ ಯಾರು ಸರ್ ಅವರು ಭಾರತೀಯರು? ಸರ್ ಸಾಮ್ರಾಟ್ ರಾಣಾ ಅವರ? ಅಲ್ಲ, ಅವರು ಬೆಳ್ಳಿಯ ಪದಕವನ್ನು ಗೆದ್ದಿದ್ದಾರೆ ಮಿಶ್ರದಲ್ಲಿ, ಸರಿನಾ? ಬಟ್ ಇವ್ರು ಯಾರು ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಿತ್ತು ಸರ್, ದ್ಯಾಟ್ ಈಸ್ ಈ ರುದ್ರಾಕ್ಷ ಪಾಟೀಲ್ ಅವರು. ಸರ್ನ ಯಾರು ಅಂದರೆ ಈ ಒಂದು ರುದ್ರಾಕ್ಷ ಪಾಟೀಲ್ ಅವರು ಈ ಒಂದು ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ ಇಲ್ಲಿ ಒಂದು ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು MSME ವಲಯಕ್ಕೆ ನೀಡುವ ಮೇಲಾಧಾರ ರಹಿತ ಸಾಲದ ಮಿತಿಯನ್ನು RBI 10 ಲಕ್ಷಗಳಿಂದ ಎಷ್ಟು ಮೊತ್ತಕ್ಕೆ ಹೆಚ್ಚಿಸಿದೆ ಅಂತ ಕೇಳಿದ್ದಾನೆ. ಸರ್ನಾ ಎಷ್ಟು ಮೊತ್ತಕ್ಕೆ ಹೆಚ್ಚಿಸಿದೆ ಸರ್ ಇದು? ಎಷ್ಟು ಮೊತ್ತಕ್ಕೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 20 ಲಕ್ಷಕ್ಕೆ ಇದನ್ನು ಹೆಚ್ಚಿಗೆ ಮಾಡಲಾಗಿದೆ. ಸರ್ನ ಎಷ್ಟು ಮೊತ್ತಕ್ಕೆ ಅಂದರೆ ಒಂದು 20 ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBIನ ಹೊಸ ಘೋಷಣೆಯ ಪ್ರಕಾರ ಕಡಿಮೆ ಮೌಲ್ಯದ ಡಿಜಿಟಲ್ ವಂಚನೆಗೊಳಗಾದ ಗ್ರಾಹಕರಿಗೆ ಎಷ್ಟು ಗರಿಷ್ಠ ಮೊತ್ತದವರೆಗೆ ಪರಿಹಾರ ನೀಡಲಾಗುವುದು ಅಂತ ಕೇಳಿದ್ದಾನೆ. ಸರ್ನಾ ಸೊ ಇದು ನೀವು ನೋಡಿದರೆ ಐ ಥಿಂಕ್ ಸೆವೆಂತ್ ಆರ್ 8th ನ್ಯೂಸ್ ಪೇಪರಲ್ಲಿ. ಓಕೆ. 7th ಫೆಬ್ರವರಿ ಆರ್ 8th ಫೆಬ್ರವರಿ ನ್ಯೂಸ್ ಪೇಪರಲ್ಲಿ ಕಂಪ್ಲೀಟಾಗಿ ಕನ್ನಡ ಒಂದು ಯಾವುದೋ ನ್ಯೂಸ್ ಪೇಪರಲ್ಲಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಜಾಸ್ತಿ ಆರ್ಟಿಕಲ್ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಪೇಜಲ್ಲಿ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ ಒಂದು ಸರಿ. ನಿಮ್ಮ ಹತ್ರ ಹಳೆಯ ನ್ಯೂಸ್ ಪೇಪರ್ ಇತ್ತು ಅಂತಂದರೆ 1-2 ಡೇಸ್ ಬಿಫೋರ್ದು ಅದರಲ್ಲಿ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಅದನ್ನು ಒಂದು ಸರಿ ಓದ್ಕೊಳ್ಳಿ. ಸರ್ ಅದನ್ನು ಇವಾಗ ನೀವೇ ಹೇಳಿದರೆ ಇದಕ್ಕೆ ಯಾಕೆ ಬೇಕು ಅಂತ ಕೇಳಿದ್ರೆ ಅಲ್ಲಿಂದ ಸ್ಟ್ಯಾಟಿಕ್ ಕೇಳ್ತಾನೆ ನಿಮಗೆ. ಓಕೆ. ಸೊ ಸ್ಟ್ಯಾಟಿಕ್ ಪಾರ್ಟ್ಗಳನ್ನ ಕೇಳೋದ್ರಿಂದ ಅಲ್ಲಿ ನಿಮಗೆ ಸ್ವಲ್ಪ ಡಾಟಾ ಸಿಗುತ್ತೆ. ಆ್ಯಂಡ್ ದೆನ್ ಆ್ಯಕ್ಟ್ಗಳು ಮೆನ್ಷನ್ ಮಾಡಿದ್ದಾನೆ ಅದರಲ್ಲಿ. ಸೊ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ ಕ್ವಾಂಟಮ್ ವ್ಯಾಲಿಗೆ ಯಾವ ನಗರದಲ್ಲಿ ಅಡಿಪಾಯ ಹಾಕಲಾಯಿತು ಅಂತ ಕೇಳಿದ್ದಾರೆ. ಸರ್ ಈ ಒಂದು ಕ್ವಾಂಟಮ್ ವ್ಯಾಲಿ ಅಂತಂದರೆ ಒಂದೇ ಸರ್ ಇವಾಗ ಯಾವುದು ಅಂದರೆ ಅಮರಾವತಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನ್ಯೂ ಸ್ಟಾರ್ಟ್ ಒಪ್ಪಂದವು ಯಾವ 2 ದೇಶಗಳ ನಡುವಿನ ಕಾರ್ಯತಂತ್ರದ ಶಸ್ತ್ರಾಸ್ತ್ರ ಕಡಿತದ ಒಪ್ಪಂದವಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವ ಒಂದು ರಾಷ್ಟ್ರದ್ದು ಯಾವುದು ಅಂದರೆ ಈ ಒಂದು USA ಮತ್ತು ರಷ್ಯಾ ಅಂತ ಹೇಳ್ತೀವಿ. ಸರ್ನ ಯಾವುದು ಈ ಒಂದು USA ಮತ್ತು ರಷ್ಯಾ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, Under-19 ವಿಶ್ವಕಪ್ 2026 ಫೈನಲ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಟೂರ್ನಿಯಲ್ಲಿ ಮ್ಯಾನ್ ಆಫ್ ದ ಸರಣಿ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ? ಯಾರು ಸರ್ ಅವರು? ಯಾರು ಅಂತಂದರೆ ಈ ಒಂದು ಬಿಹಾರದ 15 ವರ್ಷದ ಹುಡುಗ ಆಗಿರ್ತಕ್ಕಂಥ ಈ ಒಂದು ವೈಭವ್ ಸೂರ್ಯವಂಶಿ ಅವರು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ತಂಡದ ನಾಯಕ ಯಾರಾಗಿದ್ದರು ಹೇಳ್ಬೋದಾ? ಯಾರಾಗಿದ್ದರು? ನಿನ್ನೆ ಹೇಳಿದ್ದೆ ನಿಮಗೆ. ಕಾಮೆಂಟ್ ಮಾಡಿ ನೋಡುವ, ಅದಕ್ಕೆ ಹೋಮ್ವರ್ಕ್ ನಂಬರ್ 1 ಇವಾಗ ಅದನ್ನು ಕಾಮೆಂಟ್ ಮಾಡಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು DRDO ಇತ್ತೀಚೆಗೆ ಅಗ್ನಿ 3 ಇಂಟರ್ಮೀಡಿಯೇಟ್ ರೇಂಜ್ ಬಾಲಿಸ್ಟಿಕ್ ಕ್ಷಿಪಣಿಯ ಯಶಸ್ವಿಯಾಗಿ ಪರೀಕ್ಷೆಯನ್ನು ಎಲ್ಲಿಂದ ನಡೆಸಿತು ಅಂತ ಕೇಳಿದಾನೆ. ಸರ್ನಾ ಸೊ ಇದು ಕೇಳ್ತಾನೆ ನೋಡಿ ನಿಮಗೆ. ಏನು ಕೇಳ್ತಾನೆ ಸರ್? ಈ ಒಂದು ಇಂಟರ್ಮೀಡಿಯೇಟ್ ರೇಂಜ್ IRBM ಅಂತ. ಸರ್ನಾ ಈ ಒಂದು IRBM ಇದನ್ನು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ ನೀವು. ಯಾವುದು? ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತೀವಿ ಇದನ್ನು. ಓಕೆ. ಯಾವುದನ್ನ? ಈ ಒಂದು ಅಗ್ನಿ 3ನ ಇದು ಟೋಟಲಿ ಎಷ್ಟು ಕಿಲೋಮೀಟರ್ವರೆಗೆ ದ ಪಿನ್ ಪಾಯಿಂಟ್ ಅಟ್ಯಾಕ್ ಮಾಡುತ್ತೆ ಅಂತ ಕೇಳಿದ್ರೆ 3000 ಕಿಲೋಮೀಟ್ರಿಂದ 3500 ಕಿಲೋಮೀಟರ್ವರೆಗೆ ಇದು ಪಿನ್ ಪಾಯಿಂಟ್ ಅಟ್ಯಾಕ್ ಮಾಡುತ್ತೆ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಇದು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಸಹ ಹೊತ್ತೊಯ್ಯಬಲ್ಲತಕ್ಕಂತಹ ಒಂದು ಕ್ಷಿಪಣಿಯಾಗಿದೆ ಇದು. ಯಾವುದು? ಈ ಒಂದು ಅಗ್ನಿ 3 ಅನ್ನೋದು. ಸರ್ ನಾನು ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ತೇನೆ ನಿಮಗೆ. ಓಕೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸಲ್ಲಿ. ಓಕೆ. ಸ್ಟೇಟಲ್ಲಿ ಆಗಿರಲಿ, ನೀವು ಸೆಂಟ್ರಲಲ್ಲಿ ಯಾವುದೇ ಎಕ್ಸಾಮ್ ಬರೀತಿದ್ರು ಸಹ ಇದನ್ನು ನೀವು ಮಿಸ್ ಮಾಡಬೇಡಿ. ಓಕೆ. ಇದನ್ನು ಎಲ್ಲಿಂದ ಅಂತ ಕೇಳಿದ್ರೆ ಈ ಒಂದು ಒಡಿಶಾದ ಅಬ್ದುಲ್ ಕಲಾಂ ದ್ವೀಪ ಅಂತ ಹೇಳ್ತೀವಿ. ಸರ್ ಚಾಂಡಿಪುರ ದ್ವೀಪ ಅಂತ ಓದಿದ್ವಿ. ಹೌದು. 2013ರ ನಂತರ ಈ ಒಂದು ಚಾಂಡಿಪುರ ದ್ವೀಪ ಏನಿದೆ ಅಲ್ವಾ, ಆ ಒಂದು ದ್ವೀಪಕ್ಕೆ ಅಬ್ದುಲ್ ಕಲಾಂ ದ್ವೀಪ ಅಂತ ಮರುನಾಮಕರಣ ಮಾಡಿದ್ದಾರೆ. ಸೊ ಅದಕ್ಕೆ 2 ಸಹ ಮೆನ್ಷನ್ ಮಾಡಿರ್ತಾನೆ. ಲೈಕ್ ಇವಾಗ ಯಾವುದು ಕಲಬುರಗಿ ಇಲ್ವಾ, ಕಲಬುರಗಿ ನಾವು ಕಲಬುರಗಿ ಅಂತ ಸಹ ಕರಿತೀವಿ. ಆ್ಯಂಡ್ ದೆನ್ ಬೆಳಗಾವಿ ಗುಲ್ಬರ್ಗ ಅಂತ ಸಹ ಕರಿತೀವಿ. ಸೊ ಹಾಗೆ ಇದಕ್ಕೂ ಸಹ ನಾವು ಅಬ್ದುಲ್ ಕಲಾಂ ದ್ವೀಪ ಅಂತ ಸಹ ಕರಿತೀವಿ. ಆ್ಯಂಡ್ ದೆನ್ ಚಾಂಡಿಪುರ ಅಂತ ಸಹ ಕರಿತೀವಿ. ಸರ್ ಸೊ ಇವೆರಡು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಚೀತಾಗಳ ಮರುಪರಿಚಯದಿಂದಾಗಿ ಸುದ್ದಿಯಲ್ಲಿರುವ ಕುನೋ ರಾಷ್ಟ್ರೀಯ ಉದ್ಯಾನವನ ಭಾರತ ಯಾವ ರಾಜ್ಯದಲ್ಲಿದೆ? ಸರ್ ಇದು ಸ್ಟ್ಯಾಟಿಕಲ್ ಅಲ್ವಾ, ಸೊ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪಲ್ಸ್ ರೆವಲ್ಯೂಷನ್ ಯಾವ ರಾಜ್ಯದಿಂದ ಉದ್ಘಾಟಿಸಿದರು? ಯಾರು? ಈ ಒಂದು ಶಿವರಾಜ್ ಸಿಂಗ್ ಚೌಹಾಣ್. ಏನಾಗಿದ್ದಾರೆ ಇವರು? ಕೃಷಿ ಸಚಿವ ಆಗಿದ್ದಾರೆ. ಸರ್ನ SSC-GD ಅಭ್ಯರ್ಥಿಗಳು ಇದನ್ನು ನೋಡ್ಕೊಳ್ಳಿ ನೀವು. ಮೀನ್ಸ್ ಯಾವ ವ್ಯಕ್ತಿ ಯಾವ ಸಚಿವ ಇದ್ದಾನೆ ಅಂತ. ಓಕೆ. ಸೊ ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಅವ್ರು ಇಂಪಾರ್ಟೆಂಟ್ ಇದ್ದಾರೆ ಅಂತ ಅಲ್ಲ, ಎಕ್ಸಾಮಲ್ಲಿ ಕೇಳ್ತಾನೆ ಅಂತ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ. ಸೊ ಇದು ಯಾರು ಅಂತ ಕೇಳಿದ್ರೆ ಯಾವ ಒಂದು ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿದೆ ಸರ್ ಈ ಒಂದು ಮಧ್ಯಪ್ರದೇಶ ರಾಜ್ಯದಲ್ಲಿ. ಓಕೆ. ಇದನ್ನು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಆಯ್ಕೆಯಾದ ಇರಾನ್ನ ಮೊದಲ ಮಹಿಳಾ ಸದಸ್ಯ ಯಾರು ಅಂತ. ಸರ್ ಯಾರು ಸರ್ ಇವರು? ಸೊರಾಯ ಅಗಹಿ ಅವರಾ? ಹೌದು, ಇವರೇ. ಯಾರು ಅಂದರೆ ಒಂದು ಸೊರಾಯ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೋಷಿಯಲ್ ಮೀಡಿಯಾದಲ್ಲಿ ಆಯುಧಗಳ ಪ್ರದರ್ಶನ ಮತ್ತು ಅಪರಾಧದ ಭೀತಿಯನ್ನು ತಡೆಯಲು ದೆಹಲಿ ಪೊಲೀಸ್ ಪ್ರಾರಂಭಿಸಿದ ವಿಶೇಷ ಅಭಿಯಾನ ಯಾವುದು ಅಂತ ಕೇಳಿದ್ದೇನೆ. ಸರ್ನ ಯಾವುದು ಸರ್ ಇದು? ಯಾವುದು ಅಂತಂದರೆ ದ್ಯಾಟ್ ಈಸ್ ಆಪರೇಷನ್ ಶಸ್ತ್ರ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಆಪರೇಷನ್ ಶಸ್ತ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ವಾಂಟಮ್ ಸಿದ್ಧಾಂತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದೇನೆ. ಸರ್ನ ಯಾರನ್ನ ಕರಿತೀವಿ ನಾವು ಈ ಒಂದು ಕ್ವಾಂಟಮ್ ಸಿದ್ಧಾಂತದ ಪಿತಾಮಹ ಎಂದು? ಯಾರನ್ನಂತಂದರೆ ಈ ಒಂದು ಮ್ಯಾಕ್ಸ್ ಪ್ಲಾಂಕ್ ಅವರನ್ನ ಕರಿತೀವಿ. ಸರ್ನ ಯಾರನ್ನ ಕರಿತೀವಿ ಅಂದರೆ ಈ ಒಂದು ಮ್ಯಾಕ್ಸ್ ಪ್ಲಾಂಕ್ ಅವರನ್ನು. ಓಕೆ. ಅಂದರೆ ನೆಕ್ಸ್ಟ್, ಈ ಒಂದು ಡಾಕ್ಟರ್ ಸಲೀಂ ಅಲಿ ಪಕ್ಷಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದೇನೆ. ಓಕೆ. ಈ ಒಂದು ಸಲೀಂ ಅಲಿ ಬರ್ಡ್ ಸ್ಯಾಂಚುರಿ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಸರ್ ಇದು?
ಯಾವ ರಾಜ್ಯ ಅಂತಂದರೆ ಸರ್ ದ್ಯಾಟ್ ಈಸ್ ಇನ್ ಗೋವಾ. ಸರ್ನ ಯಾವ ರಾಜ್ಯ ಅಂತಂದರೆ ಈ ಒಂದು ಗೋವಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಈ ಒಂದು ಬರ್ಡ್ ಅಟ್ಲಾಸ್ ಸಿದ್ಧಪಡಿಸಿರ್ತಕ್ಕಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಹಿರಿಯರ ಬಜೆಟನ್ನು ಮಂಡಿಸಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಸರ್? ಅದೇ ರಾಜ್ಯ ಸರ್ ಇದು ಯಾವುದು? ಕೇರಳ ರಾಜ್ಯ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಕೇರಳ ರಾಜ್ಯ. ಹಾಗೆ ಒಂದು ಬರ್ಡ್ ಅಟ್ಲಾಸನ್ನು ಸಿದ್ಧಪಡಿಸಿರ್ತಕ್ಕಂಥ ಭಾರತ ಮೊದಲ ರಾಜ್ಯ ಯಾವುದು ಅಂದರೆ ಅದು ಸಹ ಕೇರಳನೇ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಕಾರಣ ಭಾರತ ಯಾವ ರಾಜ್ಯವನ್ನು ಬೇಳೆಕಾಳುಗಳ ಬೊಗೋಣಿ ಪಲ್ಸ್ ಬೌಲ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಸೊ ಯಾವ ರಾಜ್ಯ ಅಂತಂದರೆ ಈ ಒಂದು ಮಧ್ಯಪ್ರದೇಶ. ಅತಿ ಹೆಚ್ಚು ಸೋಯಾಬೀನನ್ನು ನಾವು ಯಾವ ರಾಜ್ಯದಲ್ಲಿ ಬೆಳೆಯಲಾಗ್ತದೆ ಅಂತ ಕೇಳಿದ್ರೆ ಇದೇ ಒಂದು ಮಧ್ಯಪ್ರದೇಶ. ಅದನ್ನು ಎಕ್ಸಾಮಲ್ಲಿ ಕೇಳಿದೆ ನೋಡಿ, ಸೋಯಾಬೀನ್ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳಿತೀವಿ ನಾವು ಅಂತ. ಓಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಭಾರತವು ಇಲ್ಲಿಯವರೆಗೆ ಎಷ್ಟು ಬಾರಿ ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದಿದೆ? ಸರ್ ಎಷ್ಟು ಬಾರಿ ಗೆದ್ದಿದೆ ಅಂದರೆ 6 ಬಾರಿ ಗೆದ್ದಿದೆ. ಹಾಗಾದರೆ ನನ್ನ ಈ ಒಂದು ದಿನದ ಹೋಮ್ ವರ್ಕ್ ನಂಬರ್ 2 ಏನು ಅಂತಂದರೆ, ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಟ್ರೋಫಿಗಳನ್ನು ಯಾರು ಗೆದ್ದಿದ್ದಾರೆ ಈ ಒಂದು ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ನಲ್ಲಿ? ಆಪ್ಷನ್ ಎ ಸೌತ್ ಆಫ್ರಿಕಾ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆ್ಯಂಡ್ ದೆನ್ ಆಪ್ಷನ್ ಡಿ ವೆಸ್ಟ್ ಇಂಡೀಸ್ ಅಂತ. ಓಕೆ. ಸೊ ಅದಕ್ಕೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಸರ್ ಇವತ್ತು ಜಾಸ್ತಿ ಸ್ವಲ್ಪ ರೈಸ್ ಆಗಿದ್ರೆ ಆ್ಯಂಡ್ ದೆನ್ ದಿಸ್ ಈಸ್ ನಾಟ್ ಗುಡ್ ಅಂತ ಹೇಳೋರಿಗೆ ನನ್ನ ಒಂದು ಉತ್ತರ ಏನು ಅಂತಂದರೆ, ಆ್ಯಕ್ಚುಲ್ ಸಿಟಿಸನ್, ನಮ್ಮ ಭಾರತೀಯ ಅಂತ ಕರೆಸ್ಕೊಳ್ತಕ್ಕಂತಹ ಯಾವುದೇ ಸಿಟಿಸನ್ ಆಗಲಿ ಈ ರೀತಿ ನೋಡೋದು ಆಗಲ್ಲ ರೀ. ಓಕೆ. ಇವಾಗ ಪ್ರೊಟೆಸ್ಟ್ ಮಾಡಿದ್ರು ಸಹ ಪ್ರೊಟೆಸ್ಟ್ ನಿಲ್ಲೋದಿಲ್ಲ. ನೀವು ನೋಡಿ, ಬೇಕಾದರೆ ನಾನು ನಿಮ್ಗೆ ಬರೆದು ಕೊಡ್ತೀನಿ, ಬೇಕಾದರೆ ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ. ಇವತ್ತು ನಿಮಗೆ ಈ ಪೇಪರ್ ಕ್ಯಾನ್ಸಲ್ ಆಗೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಅವರು ಸಿಗುವುದೂ ಸಹ ಇಲ್ಲ. ಆ್ಯಂಡ್ ದೆನ್ ಸಿಕ್ಕರೂ ಸಹ ಅವ್ರಿಗೆ ಇವರು ಏನೂ ಮಾಡೋದಿಲ್ಲ ಇದೆ. ಓಕೆ. ನೀವು ಪ್ರೊಟೆಸ್ಟ್ ಮಾಡಿ ಇಡೀ ನೀವು ಭಾರತವೇ ಹೋಗಿ ದೆಹಲಿಯಲ್ಲಿ ಕೂತ್ಕೊಳ್ಳಿ, ನಿಮ್ಮ ಮೇಲೆ ಗೋಲಿಬಾರ್ ಆಗುತ್ತೆ ಹೊರತು ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡನೇ ಆಗುತ್ತೆ, ಇಲ್ಲ ಅಂದ್ರೆ ಒಂದು ಖಾರ್ಸಾವನ್ ಹತ್ಯಾಕಾಂಡನೇ ಆಗುತ್ತೆ. ಲಾಸ್ಟ್ ನೀವು ನೋಡಿಲ್ವಾ, ರೈತರು ಬಂದರು, ರೈತರನ್ನ ಸುಮ್ಮನೆ ಬಿಟ್ರ, ರೈತರು ಪಂಜಾಬ್ ರೈತರು ಆ್ಯಂಡ್ ದೆನ್ ಈ ಒಂದು ಹರಿಯಾಣದ ರೈತರು ಪ್ರೊಟೆಸ್ಟ್ ಮಾಡಿದ್ರು, ಬಿಟ್ರ ಅವರನ್ನು ಓಡಾಡಿಸೋಡಿದ್ರು ಅವರನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಇಡಿಕ್ವಿಟಿ ವಿರುದ್ಧ ಟೀಚರ್ಸ್ ಸ್ಟ್ರೈಕ್ ಮಾಡಿದ್ರೆ ರೀ, ವಿದ್ಯಾರ್ಥಿಗಳದ ಪ್ರತಿಬಿಂಬವಾಗಿ ಟೀಚರ್ಸ್ಗಳು ಸ್ಟ್ರೈಕ್ ಮಾಡಿದ್ರು ಇದೇ ದೆಹಲಿಯಲ್ಲಿ. ಓಕೆ. ಬಿಡಲಿಲ್ಲ, ಅವರನ್ನು ಅಟ್ಟಾಡಿಸಿ ಇವನ್ ಎಷ್ಟೋ ಟೀಚರ್ಗಳ ಕೈ ಮುರಿದಿದೆ. ಆ್ಯಂಡ್ ದೆನ್ ಎಷ್ಟೋ ರಕ್ತ ಹಾರಿದೆ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಈ ಕುಸ್ತಿಪಟುಗಳ ಒಂದು ಸ್ಟ್ರೈಕ್ನ ಸಹ ನೀವು ನೋಡಿರಬಹುದು. ಅವರಿಗೆ ಏನು ನ್ಯಾಯ ಸಿಕ್ಕಿದೆಯಾ ನ್ಯಾಯ ಅವರಿಗೆ? ಇಲ್ಲ ಅಲ್ವಾ? ಸೊ ಅದೇ ಕಾರಣಕ್ಕಾಗಿ ಅಲ್ವಾ ಅವ್ರು ಯಾರು ಪೋಗಟವರು ಅಲ್ವಾ, ಯಾವುದು ಈ ಒಂದು ಪಕ್ಷದ ವಿರುದ್ಧವಾಗಿ ನಿಲ್ಲಬೇಕು ಅಂತ ಹರಿಯಾಣದಲ್ಲಿ ಹೋಗಿ ಕಾಂಗ್ರೆಸ್ಸಿಂದ ಒಂದು ಸೀಟನ್ನು ಪಡ್ಕೊಂಡು, ಮೀನ್ಸ್ ಟಿಕೆಟನ್ನು ಪಡ್ಕೊಂಡು ಕಾಂಗ್ರೆಸ್ನ MLA ಆಗಿದ್ದಲ್ಲಿ ಅವರು ಅಲ್ವಾ. ಮೀನ್ಸ್ ನಮ್ಮ ಭಾರತದ ಒಂದು ಹಾದಿ ನಾವು ಹೇಳ್ತಿದ್ದೀವಿ, ವಿಶ್ವಗುರು ಆಗಕ್ಕೆ ಹೋಗ್ತಾ ಇದ್ದೀವಿ ಅಂತ. ಮೊದಲು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಕಸ ಏನಿದೆ ಅಲ್ವಾ ಅದು ಕ್ಲೀನ್ ಆಗಬೇಕು, ಆಮೇಲೆ ನಾವು ಮಾದರಿ ಆಗಕ್ಕೆ ಹೋಗಬೇಕು. ದಿಸ್ ಇಸ್ ಫಸ್ಟ್ ವರ್ಡ್. ಓಕೆ. ಬಟ್ ಇದೆಲ್ಲ ಹೇಳೋದು ಇದೇನಾದರೂ ವ್ಯಾಲಿಡ್ ಅಂತ ಅವ್ರು ಕನ್ಸಿಡರ್ ಮಾಡಲ್ಲ. ಇದು ದೇಶ ವಿರೋಧಿ ಮಾತುಗಳಿವೆಲ್ಲ ಸಹ. ದೇಶ ಉದ್ಧಾರ ಮಾಡಬೇಕು ಅಂದರೆ ದೇಶ ವಿರೋಧಿ ಮಾತುಗಳು. ದೇಶವನ್ನು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಹೇಳ್ತಾನಲ್ಲ ಅವನು ದೇಶ ಪ್ರಿಯ ಆ್ಯಂಡ್ ದೆನ್ ದೇಶಭಕ್ತ ಆಗ್ತಾನೆ ಅನಿಸುತ್ತೆ. ಓಕೆ. ಸೊ ಈ ರೀತಿ ಏನಾದರೂ ಮುಂದೆ ಒಂದು 60 ವರ್ಷ 70 ವರ್ಷಕ್ಕೆ ಆಗುತ್ತೆ ಸ್ವತಂತ್ರ ಸಿಕ್ಕ ನಂತರ ಅಂತ ಅಂದರೆ, ಭಗತ್ ಸಿಂಗ್ ಆಗಿರಲಿ, ರಾಜ್ಗುರು ಸುಖದೇವ್ ಆಗಿರಲಿ, ಆ್ಯಂಡ್ ದೆನ್ ಮಹಾತ್ಮ ಗಾಂಧೀಜಿ ಆಗಿರಲಿ, BR ಅಂಬೇಡ್ಕರ್ ಆಗಿರಲಿ, ಆ್ಯಂಡ್ ದೆನ್ ವಲ್ಲಭಾಯಿ ಪಟೇಲ್ ಅವರಾಗಿರಲಿ ಇಷ್ಟೆಲ್ಲ ಕಷ್ಟಪಡ್ತಾನೆ ಇರಲಿಲ್ಲ ಅವರು. ಇಂಥ ಮುಟ್ಟಾಡ್ರಿಗೆ ನಾವು ದೇಶ ಕೊಡ್ತೀವ ಅಂತ. ಓಕೆ. ಬೇಡ ನೀವೇ ಇನ್ನೂ ಚೆನ್ನಾಗಿದ್ದೀರಾ, ನೀವೇ ಆಳಕ್ಕೆ ಲಾಯಕ್ಕಿದ್ರಾ, ನೀವೇ ಇರ್ಬಿಡಿ ಅಂತ ಹೇಳ್ತಿದ್ರೇನೋ ಅವರು ಬ್ರಿಟಿಷರಿಗೆ. ಓಕೆ. ಬಟ್ ಅವ್ರು ಹಾಗೆ ಮಾಡಲಿಲ್ಲ. ಯಾಕೆ ಅಂತಂದರೆ ನಾವು ಹೇಗೆ ಇದ್ರೂ ಸಹ ನಮ್ಮ ಮುಂದಿನ ಪೀಳಿಗೆ ಇನ್ನೂ ಸಹ ಬೆಟರ್ ಬರುತ್ತೆ ಅನ್ನೋ ಒಂದು ಕಾರಣದಿಂದ ನಮಗೆ ಸ್ವತಂತ್ರ ಕೊಟ್ಟು ಮಾಡಿ ಹೋಗಿದ್ದಾರೆ ಅವರು. ಬಟ್ ನಾವು ಉಳಿಸ್ಕೊಳ್ತಾ ಇಲ್ಲ ಅಷ್ಟೇ. ಓಕೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.